ಹೆಂಗಾದರೂ ಮಾಡಿ ನನ್ನ ಮಗ ನನ್ನ ಸೊಸೆನ ಒಂದು ಮಾಡಿಬಿಟ್ರೆ ಸಾಕು ನನಗೆ. ಏ ಮಾಮ, ಸುಮ್ಮನೆ ತಲೆ ಕೆಡಿಸ್ಕೊಬಿಡ್ವು ನೀನು. ಮಗನಿಗೆ ಇನ್ನೊಂದು ಮದುವೆ ಮಾಡು, ಆರಾಮಾಗಿರ್ತಾನೆ. ಬಿಟ್ಟು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ನೀನು? ದೂರ ಮಾಡೋ ಮಾತು ಮಾತಾಡಬೇಡ ಪುಣ್ಯಾತ್ಮ. ಇಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿರಲಿ ಅಂತ ಅಂದ್ಕೊಳ್ಳುತ್ತಪ್ಪ. ನೀನು ನಿಮ್ಮ ಅಕ್ಕನ ಥರ ಆಡ್ಬೇಡ. ಮಾಮ ಬಿಟ್ಬಿಡು ಅದನ್ನೆಲ್ಲ. ನಾನು ಹೇಳ್ತಿದ್ದೀನಿ ತಾನೆ, ನನ್ನ ಮಾತು ಕೇಳು. ನೀನು ಅಂದರೆ ಒಂದೊಳ್ಳೆ ಹುಡುಗಿನ ಹುಡುಕ್ತೀನಿ, ನೋಡೋಕ್ಕೂ ಚೆನ್ನಾಗಿರಬೇಕು, ದುಡ್ಡು ಹಂಗೆ ಇರಬೇಕು ಅಂತ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ಆರಾಮಾಗಿರ್ತಾನೆ ಕಣೋ, ನಾನು ಹೇಳೋದನ್ನು ಕೇಳು. ನಾನು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ, ನಾನೇ ಏನಾದರೂ ಮಾಡ್ತೀನಿ. ಹ್ಞೂ, ಬಂದ್ರೇನಪ್ಪ ಇಬ್ಬರು? ಎಲ್ಲಿಗೆ ಹೋಗಿದ್ರಿ? ಏ ರವಿ, ಬಾರೋ ಇಲ್ಲಿ ಮಾತಾಡ್ಬೇಕು ನಿನ್ನ ಹತ್ರ. ಸುಮ್ಮನೆ ಹಂಗೆ ಹೋದ್ರೆ ಏನು ಅನ್ಕೊಳ್ಳಿ ನಾನು? ಹೇಯ್, ನಿನ್ನ ಹತ್ರ ಮಾತಾಡೋ. ಎಲ್ಲಿಗೆ ಹೋಗಿದ್ರಿ ಇಬ್ಬರು? ಅತ್ತಿಗೆ ಮನೆಗೆ ಹೋಗಿದ್ವಿ. ಏನು, ನಿಮ್ಮ ಅತ್ತಿಗೆ ಮನೆಗೆ ಹೋಗಿದ್ರಾ? ಏನಂದ್ಲು? ಮಾತಾಡಿದ್ರಾ? ರವಿ ಮಾತಾಡಿದ್ನಾ? ಅಂದಾಗೆ ನಿಮಗೆ ಹೆಂಗೆ ಗೊತ್ತಾಯ್ತು ಅವ್ರ ಮನೆ ಎಲ್ಲಿದೆ ಅಂತ? ನಮಗೂ ಗೊತ್ತಿರಲಿಲ್ಲ. ಆ ರೋಡಲ್ಲಿ ಹೋಗ್ತಿದ್ವಿ, ಅವರಲ್ಲೇ ಪೂಜೆ ಮಾಡ್ಕೊಂಡು ನಿಂತ್ಕೊಂಡಿದ್ರ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಅಣ್ಣ ಮಾತಾಡಿದರು, ಮತ್ತೆ ಒಂದಾಗ ಬದುಕೋಣ ಅಂತ ಕೇಳಿದ್ದಕ್ಕೆ ಇದ್ರ ಬಗ್ಗೆ ಕೇಳಂಗಿದ್ರೆ ಮತ್ತೆ ನನ್ನ ಮನೆಗೆ ಬರಬೇಡಿ ಅಂತ ಬೈದು ಕಳಿಸಿದ್ರು. ಇನ್ನೇನು ಬೈದೆ? ಆ ಹುಡುಗಿ ಆಗಿರೋದಕ್ಕೆ ನಿಮ್ಮನ್ನು ಮನೆ ಒಳಗಾದರೂ ಬಿಟ್ಕೊಂಡಿದ್ದಾಳೆ. ಬೇರೆಯವರಾಗಿದ್ದರೆ ಗೇಟಿಂದ ಹೊರಗೆ ಬಂದು ಕಳಿಸ್ತಿದ್ರು. ಇನ್ನು ಸ್ವಲ್ಪ ಹಿಂಸೆ ಕೊಟ್ಟಿದ್ದೀರಾ ನೀವು ನಿಮ್ಮಮ್ಮ ಸೇರಿಕೊಂಡು. ಅದಕ್ಕೆ ಅಲ್ವಾ ಆ ತಪ್ಪಿಗೆ ಕ್ಷಮೆ ಕೇಳಕ್ಕೆ ಹೋಗಿದ್ದಿದ್ದು. ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಎಲ್ಲ ತಪ್ಪನ್ನು ಸರಿ ಮಾಡ್ಕೊಂಡು ಇವಾಗ ಆರಾಮಾಗಿ ಬದುಕ್ಬೋದಿತ್ತಾ? ಏನು ಹಂಗೆ ಇನ್ನೊಂದು ಸತಿ ಇದ್ರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ, ನಡೀರಿ ಮೊದಲಿನಿಂದ ಅನ್ನೋ ಥರ ಮಾತಾಡಿದರು. ನೋಡಿದೆ ಮಮ್ಮ, ಇದನ್ನೆಲ್ಲ ಕೇಳಿದ್ಮೇಲೆ ಇನ್ನೂ ಆ ಹುಡುಗಿನೇ ಮನೆಗೆ ಬರಬೇಕಂತ ಅಂತೀಯಲ್ಲ, ಏನು ಹೇಳಿ ನಿನ್ನ ದಟ್ಟನಕ್ಕೆ? ನೀನು ಎಷ್ಟು ಹೇಳಿದ್ರು ಅಷ್ಟೇ ಪುರುಷೋತ್ತಮ. ಇವ್ರು ಮಾತ್ರ ನಮ್ಮ ಮಾತು ಕೇಳಲ್ಲ. ಅದೇನು ಕಂಡಿದಾರೋ ಅವಳಲ್ಲಿ, ಸೊಸೆಯಾಗಿ ಬಂದರೆ ಅವಳೇ ಬರಬೇಕು ಅಂತ ಎಗ್ರೆ ಬೀಳ್ತಾರಂಗೆ. ಸುಮ್ಮನೆ ಆಗದೆ ಇರೋ ಮಾತಿದೆಲ್ಲ. ಎತ್ತು ಬಂದು ತಿಂಡಿ ಮಾಡಿ ಬನ್ನಿ ಎಲ್ಲರೂ. ನಡಿ ಅಕ್ಕ, ಈ ಮಾಮಂಗೆ ಹೇಳಿ ಸಾಕಾಯ್ತು. ನಂಗೆ ಹೊಟ್ಟೆ ಹಸ್ವಾಗ್ತಿದೆ. ನಾನು ಹೋಗಿ ಊರ ಹತ್ರ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನನ್ನ ಮಗಳಿಗಾದರೂ ಫೋನ್ ಮಾಡಬೇಕಿತ್ತು, ಅವಳಾದರೂ ಏನಾದರೂ ಸಲಹೆ ಕೊಡ್ತಿದ್ಲು ಏನೋ. ಹಿಂಗಾದರೂ ಮಾಡಿ ನನ್ನ ಮಗ ಸೊಸೆನ ಒಂದು ಮಾಡಿಬಿಟ್ರೆ ಸಾಕು ನನಗೆ. ರಿಂಗ್ ಆಗ್ತಿದೆ, ಏನು ಬ್ಯುಸಿ ಇದ್ದಾಳೋ ಏನೋ, ಯಾರಾದರೂ ಕ್ಲೈಂಟ್ಸ್ ಬಂದಿರ್ತಾರೆ ಪಾಪ. ಹಲೋ ಜಾನು, ನಾನಮ್ಮ ನಿಮ್ಮಪ್ಪ. ಹೇಳಪ್ಪ, ಚೆನ್ನಾಗಿದೆಯಾ? ಅಮ್ಮ ಚೆನ್ನಾಗಿದ್ದಾರಾ? ಹ್ಞೂನಮ್ಮ, ಇಲ್ಲೆಲ್ಲರೂ ಚೆನ್ನಾಗಿದ್ದಾರೆ, ನಾನು ಬಿಟ್ಟು. ಯಾಕಪ್ಪ, ಏನಾಯಿತು? ಜಾನು, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನಪ್ಪ ಹೇಳು. ಒಂದೇ ಒಂದು ಸತಿ ನಿಮ್ಮ ಅತ್ತಿಗೆ ಹತ್ರ ಮಾತಾಡಮ್ಮ. ನಿಮ್ಮ ಅಣ್ಣನ ಕ್ಷಮಿಸೋದಕ್ಕೆ ಹೇಳು. ಇವರಿಬ್ಬರು ಒಂದಾಗ್ಬಿಟ್ರೆ ಅಷ್ಟೇ ಸಾಕು ನನಗೆ. ನನಗಂತೂ ಇವರಿಬ್ಬರನ್ನು ಹೆಂಗೆ ಒಂದು ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಜಾನು. ನೋಡಿಯಪ್ಪ, ಇದ್ರ ಬಗ್ಗೆ ಮಾತಾಡೋಂಗಿದ್ರೆ ನೀನು ನನಗೆ ಫೋನೇ ಮಾಡೋಕೆ ಹೋಗಬೇಡ. ನನ್ನ ಪ್ರಕಾರ ಅದಕ್ಕೆ ಮಾಡಿರೋದೇ ಕರೆಕ್ಟು. ಅವ್ರು ಆರಾಮಾಗಿದ್ದಾರೆ, ಮತ್ತೆ ಆ ನರ್ಕಕ್ಕೆ ಕರ್ಕೊಂಬರಕ್ಕೆ ನನಗೆ ಇಷ್ಟ ಇಲ್ಲ. ನಾನಂತೂ ಮಾತಾಡಲ್ಲ. ಹಂಗಲ್ಲಮ್ಮ, ನೀನು ಹಂಗೆ ಅಂದರೆ ಹಿಂಗೆ ಏನಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡ್ಬೇಕು ತಾನೆ. ನಿಮ್ಮ ಅಣ್ಣನ ಜೀವನದ ಪ್ರಶ್ನೆ ಇದು. ಏನಪ್ಪ ಸರಿ ಮಾಡೋದು? ಹೋಗಿ ಅಣ್ಣಂಗೆ ಹೇಳು, ಹೋಗಿ ಅತ್ತಿಗೆ ಹತ್ರ ಮಾತಾಡೋದಕ್ಕೆ ಒಪ್ಕೊಂಡ್ರೆ ಬರಲಿ. ನಾನಂತೂ ಅವ್ರಿಗೇನು ಹೇಳಲ್ಲ. ಅವರಿಬ್ಬರು ಇವತ್ತು ಹೋಗಿದ್ರಂತಮ್ಮ ಮಾತಾಡೋದಕ್ಕೆ. ಇದ್ರ ಬಗ್ಗೆ ಮಾತಾಡೋಂಗಿದ್ರೆ ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಸರಿಯಾಗಿ ಮಾಡಿದ್ದಾರೆ. ನಾನಾಗಿದ್ರೆ ಮನೆ ಒಳಗೆ ಕೂಡ ಬಿಟ್ಕೊಂತಿರ್ಲಿಲ್ಲ. ಏನು ಸ್ವಲ್ಪ ಕಟ ಕೊಟ್ಟಿದ್ದೀರಾ ನೀವೆಲ್ಲ ಸೇರ್ಕೊಂಡವರಿಗೆ? ನಾನೇನಮ್ಮ ಮಾಡಲಿ ಜಾನು, ನನ್ನ ಮಾತು ಯಾರು ಕೇಳ್ತಾರೆ ಹೇಳು ಈ ಮನೆಯಲ್ಲಿ? ಯಾಕೆ ಆಗ್ತಿರ್ಲಿಲ್ಲಪ್ಪ? ನೀವು ಮನೆ ಯಜಮಾನ, ನಿಮ್ಗೆ ಅಧಿಕಾರ ಇತ್ತು. ಅವತ್ತು ಒಂದೇ ಒಂದು ಮಾತು ಪಾವನಿ ಅದಕ್ಕೆನ ಮನೆಯಿಂದ ಹೊರಗೆ ಹಾಕಬೇಡಿ ಅಂತ ಹೇಳಿದಿದ್ರೆ ಇವತ್ತು ಇಲ್ಲಿ ತನಕ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲ ನೀವೇ ಮಾಡ್ಕೊಂಡಿದ್ದು. ಅವತ್ತು ಹೆಣ್ಮಗು ಹುಟ್ಟುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅರ್ಧ ರಾತ್ರಿ ಅಂತಲೂ ನೋಡಿದೆ. ಅವ್ರು ಎಲ್ಲಿಗೆ ಹೋಗ್ಬೇಕಿತ್ತು? ಪುಣ್ಯಕ್ಕೇನೂ ಆಗಿಲ್ಲ. ಏನಾದರೂ ಆಗಿದ್ದಿದ್ರೆ ಇವತ್ತು ನೀವು ಫೋನ್ ಮಾಡಿ ನನ್ನ ಸೊಸೆ ಬೇಕು ಅಂತಂದರೆ ನಿಮ್ಮ ಸೊಸೆ ಇರ್ತಿರ್ಲಿಲ್ಲ ಬರೋದಕ್ಕೆ. ನೋಡಿಯಪ್ಪ, ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಫೋನ್ ಕಟ್ ಮಾಡಿ. ಹಂಗಲ್ಲಮ್ಮ ಜಾನು, ನನ್ನ ಮಾತು ಯಾರೂ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು. ನೀನೇ ನೋಡಿದೆ ತಾನೆ ನಿಮ್ಮಮ್ಮ ಹೆಂಗೆ ಆಡ್ತಿದ್ಲು. ನನ್ನ ಮಾತು ಕೇಳುವಷ್ಟು ತಾಳ್ಮೆ ಆದರೂ ಇತ್ತ ಅವಳಿಗೆ? ನಾನು ಹೇಳಿದರೆ ಯಾರು ಕೇಳ್ತಾರೆ ಹೇಳು ಈ ಮನೇಲಿ? ಅವೆಲ್ಲ ನಾಟಕ ಬೇಡ ಅಪ್ಪ. ಇದರಲ್ಲಿ ನೀವು ಶಾಮೀಲಾಗಿದ್ದೀರಾ ಅಂತ ನನಗೆ ಗೊತ್ತು. ಸುಮ್ಮನೆ ಫೋನ್ ಮಾಡಿ ನಿಮ್ಮದೇನು ತಪ್ಪೇ ಇಲ್ಲ, ಎಲ್ಲ ಮನೆಯವರೇ ತಪ್ಪು ಮಾಡಿದ್ದು ಅನ್ನೋ ಥರ ಮಾತಾಡಬೇಡಿ ನೀವು. ನಿಮ್ಮದು ತಪ್ಪು ಇದೆ, ಅದು ನನಗೆ ಗೊತ್ತು. ಆಯಿತು, ನಾವೆಲ್ಲ ತಪ್ಪು ಮಾಡಿದ್ದೀವಿ, ಅದಕ್ಕೆ ಕ್ಷಮೆ ಕೇಳ್ತೀವಿ. ಒಂದೇ ಒಂದು ಸತಿ ಅವಳನ್ನು ಕರ್ಕೊಂಬಂದು ಮನೆಗೆ ಬಿಡಮ್ಮ. ನೀನು ಮಾತಾಡಿದರೆ ಕೇಳ್ತಾಳೆ. ನಾವು ಯಾರು ಹೋಗಿ ಹೇಳಿದ್ರು ಅವ್ರು ಒಪ್ಕೊಂತಿಲ್ಲ. ಅಪ್ಪ, ನಾನು ಆಗಲೇನೋ ಹೇಳಿದೆ, ಈಗಲೂ ಹೇಳ್ತಿದ್ದೀನಿ. ನಾನು ಮಾತ್ರ ಅದಕ್ಕೇನು ಕರ್ಕೊಂಬರಲ್ಲ. ಒಂದು ವೇಳೆ ಅದಕ್ಕೇ ಬರ್ತೀನಿ ಅಂದರೂ ಕೂಡ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಬರದೇ ಇರೋ ಥರ ಏನು ಮಾಡಬೇಕಂತ ನನಗೆ ಗೊತ್ತು. ನೀವು ಇಷ್ಟೆಲ್ಲ ನಾಟಕ ಯಾಕೆ ಮಾಡ್ತಿದ್ದೀರಾ, ಅದಕ್ಕೆ ಯಾಕೆ ಮನೆಗೆ ಬರಬೇಕು ಅಂತ ಇಷ್ಟು ಒದ್ದಾಡ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ. ನಾನು ಹೆಣ್ಮಗುನೇ, ನಾನು ಹುಟ್ಟಿದಾಗ ಇಲ್ಲದೆ ಇರೋ ಪ್ರಾಬ್ಲಮ್ಮು ಈಗ ನಿಮಗೆ ಮೊಮ್ಮಗಳು ಹುಟ್ಟಿದಾಳೆ ಅಂದಿದ ತಕ್ಷಣ ಯಾಕೆ ಬಂತು? ಹೆಣ್ಮಗು
ಬೇಡ ಅಂತ ನಿಮ್ಮ ತಲೆಗೆ ಯಾರು ತುಂಬಿದ್ರು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೋಡಮ್ಮ ಜಾನು, ನನಗೆ ಸಾಕಾಗೋಗಿದೆ ಇದನ್ನೆಲ್ಲ ನೋಡಿ ನೋಡಿ. ಈಗೇನು ನೀನು ನಿಮ್ಮ ಅತ್ತಿಗೆ ಹತ್ರ ಮಾತಾಡಿ ಅವಳನ್ನ ಮನೆಗೆ ಕರ್ಕೊಂಬರ್ತೀಯೋ ಇಲ್ವೋ? ಇಲ್ಲಪ್ಪ, ನಾನು ಕರ್ಕೊಂಬರಲ್ಲ. ಇಲ್ಲ, ಅಕ್ಕಂಗೆ ಈ ವಿಷಯ ಗೊತ್ತಿಲ್ಲ. ಹೇಳಿದರೆ ಎದುರ್ಕೋತಾಳೆ ಅನಿಸುತ್ತೆ, ಅದಕ್ಕೆ ನಾನು ಹೇಳಿಲ್ಲ. ನೋಡೋಣ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ, ಹಿಂಗೆ ಮಾಡಿದರೆ ಅಕ್ಕಂಗೆ ಒಂದು ಸತಿ ಹೇಳಿಬಿಡೋಣ. ಈ ಥರ ಡೌಟ್ ಬಂದಿದೆ ನಮಗೆ, ಒಂದು ಸತಿ ಅಪ್ಪನ ಕೇಳೋಣ ಅಂತ. ಅಕ್ಕ ಹ್ಞೂ ಅಂದರೆ ಕೇಳಿದ್ರಾಯ್ತು. ಹ್ಞೂ, ಹಿಂಗೆ ಮಾಡ್ಬೋದು. ಬಟ್ ಅಪ್ಪು ಇನ್ನೂ ಜಾಸ್ತಿ ಎದುರ್ಕೊಂಡ್ರೆ ಏನು ಮಾಡೋದು? ಮಮ್ಮ, ನೀರು ತಗೋ. ಥ್ಯಾಂಕ್ಸ್ ಅಪ್ಪು. ಏನಾಗಲ್ಲ ಕಣೋ, ಒಂದು ಸತಿ ಹೇಳಿ ನೋಡೋಣ ಇರು. ನೀನು ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ. ಮಮ್ಮ, ಏನು ಮಾತಾಡ್ತಿದ್ದೀರಾ? ಏನಿಲ್ಲ ಪುಟ್ಟಿ, ಹಿಂಗೆ ಸುಮ್ಮನೆ ನಿಮ್ಮ ಮನೋ ಅಕ್ಕ ತುಂಬ ದಿನ ಆದಮೇಲೆ ಬಂದ್ರಲ್ಲ, ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಅಕ್ಕ, ನಂಗೆ ಏನು ತಂದಿದ್ಯಾ ಅವರಿಂದ? ನಿಂಗೊಂದು ಗಿಫ್ಟ್ ತಂದಿದ್ದೀನಿ. ಓ, ಬ್ಯಾಗಲ್ಲಿ ಇದೆ, ಹೋಗಿ ತಗೋಗು. ಐ, ಗಿಫ್ಟಾ? ನಿಜವಾಗ್ಲೂ? ಇಲ್ಲ, ನಾನು ಈಗಲೇ ಹೋಗಿ ನೋಡ್ತೀನಿ. ಅದಾಗಿದ್ದರೆ ಅಕ್ಕನ ಹತ್ರ ಹೇಳೋದ? ಕರಿ, ಒಂದು ಸತಿ ಹೇಳ್ಬಿಡೋಣ. ಸುಮ್ಮನೆ ನಾವಷ್ಟಕ್ಕೆ ನಾವೇ ಏನೋ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀನು ನಿಧಾನಕ್ಕೆ ಮಾತಾಡು. ಡೈರೆಕ್ಟಾಗಿ ಒಂದೇ ಸತಿ ಹೇಳಿಬಿಡ್ಬೇಡ, ಅವ್ರು ಮತ್ತೆ ತುಂಬ ಗಾಬರಿ ಆಗ್ತಾರೆ. ನಿಧಾನಕ್ಕೆ ನಮ್ಗೆ ಈ ಥರ ಡೌಟ್ ಬಂದಿದೆ, ಒಂದು ಸತಿ ಅಪ್ಪನ ಕೇಳೋಣ ಅಂತ ಹೇಳೋಣ. ನೋಡೋಣ, ಅವ್ರೇನಾದರೂ ಹ್ಞೂ ಅಂತಂದರೆ ಆಮೇಲೆ ಅಪ್ಪನ ಹತ್ರ ಕೇಳಿದರೆ ಆಗುತ್ತೆ. ಆಯಿತು ಮರೈತಿ, ನಾನೇನು ಹೇಳಲ್ಲ, ನೀನು ಹೇಳಾಯ್ತಾ? ನನಗಂತೂ ಅವ್ರು ನೋಡಿದಾಗಲಿಂದ ತಲೆ ಕೆಟ್ಟೋಗಿದೆ. ಹ್ಞೂ, ಮತ್ತೆ ನನಗೂ ಅದು ಪಾವನಿ ಅಕ್ಕನ ಗಂಡ ಅಂತ ಗೊತ್ತಾದ ಮೇಲೆ ಮೈಯೆಲ್ಲ ಉರಿತಿದೆ. ಏನು ಸ್ವಲ್ಪ ಕಷ್ಟ ಕೊಟ್ಟಿದ್ದಾರೋ ಅವರು? ಈಗ ಯಾವ ಮುಖ ಇಟ್ಕೊಂಡು ಮತ್ತೆ ಬಂದು ಮಗಳು ಬೇಕು ಅಂತ ಕೇಳ್ತಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಆಗಲಿ ಇರು, ನಾನು ಅಕ್ಕನ ಕರಿತೀನಿ, ನೋಡೋಣ. ಪಾವನಿ ಅಕ್ಕ, ಒಂದು ನಿಮಿಷ ಬನ್ನಿ ಇಲ್ಲಿ. ತಗೋಣ ಕಾಫಿ. ಏನು ಕರ್ತಿದ್ದು? ಅಕ್ಕ, ಈ ಕಾಫಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ನಾನು ಆಮೇಲೆ ಕುಡಿತೀನಿ. ಮೊದಲು ನಿನ್ನ ಹತ್ರ ಮಾತಾಡಬೇಕು, ಬಾ ಕುತ್ಕೋ. ಯಾಕೆ ಅನ್ನು? ಏನು ಮಾತಾಡ್ಬೇಕಂತದ್ದು? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಮೊದಲು ನೀನು ಕುತ್ಕೋ, ಬಾ ಅಕ್ಕ, ನಾನು ಹೇಳ್ತೀನಿ ಅಂತ ತಾನೇ, ಕುತ್ಕೋ. ಕುತ್ಕೊಂಡಿದ್ದೀನಿ, ಏನು ಹೇಳಿ ಇವಾಗ? ಅಕ್ಕ, ನನಗೊಂದು ಡೌಟ್ ಕಣೆ, ನೀನು ಗಾಬರಿ ಆಗಬೇಡ. ಇದು ಜಸ್ಟ್ ಡೌಟ್ ಅಷ್ಟೇ, ಕ್ಲಾರಿಫೈ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ. ನೀನು ಗಾಬರಿ ಆಗಬೇಡ. ನಿನ್ನ ತಲೆ, ನೀನು ಗಾಬರಿ ಆಗ್ಬೇಡ ಅಂದ್ರೆ ಇನ್ನೂ ಜಾಸ್ತಿ ಗಾಬರಿ ಆಗುತ್ತೆ. ಅದು ಏನಂತ ಫಸ್ಟ್ ಹೇಳು. ಅದು ನಿಜನೇನು, ನೀನು ಗಾಬರಿ ಆಗಬೇಡ ಅಂತ ಹೇಳೋದು ನೋಡಿ ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ಮೊದಲು ಅದೇನಂತ ಹೇಳು. ಆಗಲೇ ನಮ್ಮ ಮನೆಗೆ ಇಬ್ಬರು ಬಂದಿದ್ರಲ್ಲ, ಅವರಲ್ಲಿ ಒಬ್ಬರು ನಿಮ್ಮ ಹಸ್ಬೆಂಡ್ ಅಂತ. ಹೌದಾ? ಹೌದು ಅನು, ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡಿದ್ರಲ್ಲ ಅವರು. ಯಾಕೆ ಕೇಳ್ತಿದ್ಯಾ? ಅಮ್ಮ, ನೋಡಿರಿ, ಅನು ಅಕ್ಕ ನಂಗೆ ಗಿಫ್ಟ್ ತಂದು ಕೊಟ್ಟಿದ್ದಾಳೆ. ಓ, ಇನ್ನು ಮುಗೀತು, ನಿನ್ನ ಹಿಡಿಯೋರು ಯಾರಿದ್ದಾರೆ? ಇದನ್ನೆಲ್ಲ ಯಾಕೆ ತರಕ್ಕೆ ಹೋದೆ ಅನು? ಸುಮ್ಮನೆ. ಅಕ್ಕ, ಏನಾಗಲ್ಲ ಬಿಡು, ಅಷ್ಟು ದೂರದಿಂದ ಬಂದಿದ್ದೀನಿ, ನಾನು ಅವಳಿಗೆ ಒಂದು ಚಾಕ್ಲೇಟ್ ತಂದು ಕೊಡಬಾರ್ದಾ? ಪುಟ್ಟ ಬಾಯಿಲಿ, ನಾನೇ ಓಪನ್ ಮಾಡ್ಕೊಡ್ತೀನಿ. ಚೌಕ ಅಕ್ಕ, ನೀನೇ ಓಪನ್ ಮಾಡ್ಕೊಡು. ನಮ್ಮಮ್ಮ ಯಾವಾಗಲೂ ಒಂದು ಬೈತಾನೆ ಇರುತ್ತೆ. ಏನಾದರೂ ಮಾಡ್ಕೊಳ್ಳಿ, ಹೇಳಿದ ಮಾತು ನೀನು ಕೇಳಲ್ಲ, ಅವಳು ಕೇಳಲ್ಲ. ಈಗಲ್ಲ, ನಾಳೆ ಬೆಳಿಗ್ಗೆ ಕಂಡಿದ್ದೆಲ್ಲ ಬೇಕು ಬೇಕು ಅಂತಾಳಲ್ಲ, ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂತ. ಅಮ್ಮ, ನೋಡಿಲಿ, ಎಷ್ಟೊಂದು ಚಾಕ್ಲೇಟ್ ತಂದಿದ್ದಾರೆ. ಟೆಡಿ ಕೂಡ ಇದೆ, ಒಂದು ಬಾಲ್ ಇದೆ. ವಾವ್ ಅನು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ ನಿಂಗೆ? ಸಖತ್ತಾಗಿದೆ. ಸರಿ, ಇದೆಲ್ಲ ತಗೊಂಡು ಒಳಗಡೆ ಹೋಗಿ ಆಟ ಆಡ್ಕೊ, ಆಮೇಲೆ ನಾನು ಬರ್ತೀನಿ. ಸರಿ ಅನು ಅಕ್ಕ. ಹೀಗೆ ಏನೋ ಕೇಳಬೇಕು ಅಂತಿದ್ದೆ.